ಈಗ ವಿದ್ಯಾರ್ಥಿಗಳೇ ಆವರಣಗಳನ್ನು ತೆಗೆದು ಮಾಡುವಂಥ ಇದು ಕಾರ್ಯಕ್ರಮ. ಇವೆಲ್ಲ ಬೀಜಗಣಿತದ ಭಾಳ ಉಪಯೋಗ ಆಗ್ತದೆ. ಲಕ್ಷಪಟ್ಟು ನೋಡ್ರಿ, ಚೆಂದಾಗಿ ನೋಡ್ರಿ, ಹೆಂಗೆ ಮಾಡ್ಬೇಕನ್ನೋದು ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಅಭ್ಯಾಸ ಇದು. ಈಗ ನಾನು ತಿಳಿಸಿರತ್ತ ನೀವು ಮಾಡಿದ್ದೀರಿ ಅಂದರೆ ವಿಡಿಯೋ ಆನ್ ಮಾಡಿರಿ. ನಾನು ಬಂದ ಗಣಿತ ಸ್ಕ್ರೀನ್ದಾಗ ಬಂತಂದ್ರೆ ಮ್ಯೂಟ್ ಮಾಡ್ಬೇಕು. ಮೊದಲು ಮ್ಯೂಟ್ ಮಾಡಿ ಬಿಡಿಸೋದು ಅದೇನು ತೆಗೀರಿ. ನೀವು ತೆಗೆದಿರಿ ಅಂದರೆ ನಾ ಬಿಡಿಸ್ಲಿಕ್ಕೆ ಬಂದುಬಿಡ್ತೀನಿ. ಅದಕ್ಕೆ ಈಗ ಆವರಣಗಳನ್ನು ಹೆಂಗೆ ತೆಗೆದು ನಾ ತೋರಿಸ್ತೀನಿ ನೋಡ್ರಿ. ನಿಮ್ಮದು ಉತ್ತರ ಬಂದದಂತ ತಿಳ್ಕೊಂಡು ನಾನು ಇಲ್ಲಿ 3 ಮೈನಸ್ ಚೌಕಾಂಶ, 3 ಮೈನಸ್ ಪುಷ್ಪಾವರಣ, 3 ಮೈನಸ್ ದುಂಡ್ಕಾಂಶ, 3 ಮೈನಸ್ 3 ಮೈನಸ್ 3 ದುಂಡ್ಕಾಂಶ ಪೂರ್ತಿ, ಪುಷ್ಪಾವರಣ ಪೂರ್ತಿ, ಚೌಕಾಂಶ. ನಾವು ಫಸ್ಟ್ ನೀವು ಈ ಕಂಸನ ಬಿಡಿಸ್ತೀರಿ ಅಂತಂದ್ರೆ ಈ ಕಂಸನ ಚಿಹ್ನೆ ಮೊದಲು ಬದಲಾವಣೆ ಮಾಡಬೇಕು. ನೀವು ಈ ಕಂಸನ್ನ ನೀವು ಮೊದಲು ಬಿಡಿಸ್ತೀರಿ ಇಲ್ಲ, ಯಾಕಂದರೆ ಇದು ಸ್ಮಾಲ್ ಬ್ರಾಕೆಟನ್ನು ಉತ್ತರ ಹೊರಗೆ ಹಾಕ್ತೀರಿ ಅಂದರೆ ಇಲ್ಲಿ ಅಂಕಿಗಳನ್ನು ಹೊರಗೆ ತೆಗಿಬಾರ್ದು. ಬರೀ ಚಿಹ್ನೆಗಳ ಬದಲಾವಣೆ ಮಾಡಿಬಿಟ್ರಿ ಅಂದ್ರೆ ಈ ದುಂಡು ಕಂಸ ಹೋಗಿಬಿಡ್ತದೆ. ಅದು ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ. 3 ಮೈನಸ್ ಚೌಕಾಂಶ, 3 ಮೈನಸ್ ಪುಷ್ಪಾವರಣ. ನೋಡ್ರಿ ಇಲ್ಲಿ 3 ಇಡ್ರಿ. ಇದು ಮೈನಸ್ ಕೊಡಲೆ ಪ್ಲಸ್ ಏನು, -3, ಮೈನಸ್ ಕೊಡಲೆ ಮೈನಸ್ ಏನು, +3, ಮೈನಸ್ ಕೊಡಲೆ ಮೈನಸ್ ಏನು, +3. ಈಗೇನಾಯ್ತು, ಪುಷ್ಪ ಇದು ಚಿಕ್ಕ ಬ್ರಾಕೆಟ್ ಅಂದರೆ ಸ್ಮಾಲ್ ದುಂಡು ಕಂಸ ಹೋಗಿಬಿಡ್ತು. ಈಗ ಈ ಆವರಣವನ್ನು ಬಿಡಿಸ್ಬೇಕಾದ್ರೆ ಈ ಚಿಹ್ನದಿಂದ ಇವುಗಳನ್ನು ಗುಣಿಸ್ಬೇಕು. ನೋಡ್ರಿ, ಬರೋಬ್ಬರಿ ಅದು ಕ್ವಶನ್ ಅದ. ಬರೋಬ್ಬರಿ 3 ಮೈನಸ್ ಚೌಕಾಂಶ, 3 ಮೈನಸ್ ಉಂಡ್ಲೆ ಪ್ಲಸ್ -3, ಮೈನಸ್ ಉಂಡ್ಲೆ ಮೈನಸ್ +3, ಆಮೇಲೆ ಮೈನಸ್ ಉಂಡ್ಲೆ ಪ್ಲಸ್ -3, ಮೈನಸ್ ಉಂಡ್ಲೆ ಪ್ಲಸ್ -3. ಈಗೇನು ಹೋತು, ಪುಷ್ಪಾವರಣ ಹೋತು. ನೀವು ಯಾವ ಕ್ರಿಯೆಯನ್ನು ತೆಗಿಬೇಕಾದ್ರೆ ಈ ಕ್ರಿಯೆಗಳನ್ನು ಚಿಹ್ನ ಬದಲಾವಣೆ ಮಾಡ್ಬೇಕಷ್ಟೇ, ಅಂಕಿಗಳನ್ನು ಬದಲಾವಣೆ ಮಾಡಂಗಿಲ್ಲ. ಅದಕ್ಕೇನಂತರ ಆವರಣಗಳನ್ನು ವಿಸರ್ಜಿಸಿ ಉತ್ತರವನ್ನು ಕಂಡುಹಿಡಿಯುವುದು ಅಂತ. ಈಗ ನೋಡಿ, 3 ಮೈನಸ್ ಉಂಡ್ಲೆ ಪ್ಲಸ್ -3, ಮೈನಸ್ ಉಂಡ್ಲೆ ಮೈನಸ್ +3, ಮೈನಸ್ ಉಂಡ್ಲೆ ಪ್ಲಸ್ -3, ಮೈನಸ್ ಉಂಡ್ಲೆ ಮೈನಸ್ +3, ಮೈನಸ್ ಉಂಡ್ಲೆ ಮೈನಸ್ +3. ಈಗ +3ಗಳನ್ನು ಹೊರಗೆ ತೆಗೀರಿ, -3ಗಳನ್ನು ಆ ಕಡೆ ತೆಗೀರಿ. ಈಗ ನೋಡಿ, 3 +3 ಇವು ಪ್ಲಸ್ಗಳಿವು. ಆಮೇಲೆ ಇನ್ನೊಂದು ಪ್ಲಸ್ ಇಲ್ಲದ +3, ಇನ್ನೊಂದು ಪ್ಲಸ್ ಅದ +3, ಮೈನಸ್ ಎಷ್ಟವ ನೋಡ್ರಿ, -3. ಅದನ್ನ ಹೊರಗೆ ತೆಗೀರಿ. -3, ಇಲ್ಲೊಂದು -3 ಅದ ಬಂತಿಲ್ಲ. ಈಗ ನಿಮ್ಗೆ ಪ್ಲಸ್ಗಳು ಎಷ್ಟವ ನೋಡ್ರಿ, 1 2 3 4 12, 3 4 12, ಮೈನಸ್ 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 2 ಅಂದ್ರೆ -6, 12 6 ಆದ್ರೆ 6. ಆನ್ಸರ್ ಈಸ್ ಈಕ್ವಲ್ ಟು 6. ನೋಡಿ, ಇವು ಆವರಣಗಳನ್ನು ವಿಸರ್ಜಿಸಿ ಇದು ಐಸಿ ಅಭ್ಯಾಸದಾಗ ಬರ್ತಾವೆ. ಲಾಸ್ಟ್ಗೆ ಆವರಣವನ್ನು ವಿಸರ್ಜನೆ ಮಾಡಿದ್ರಿ. ನೋಡಿ, ಇದು ಪೂರ್ಣ ಸಂಖ್ಯೆದಾಗ ಆವರಣ ವಿಸರ್ಜನೆ ಮಾಡೋದು ಒಂದೇ. ದಶಮಾಂಶದಾಗ ಆವರಣಗಳನ್ನು ನೀವು ಆ ಸಂಖ್ಯೆಗಳನ್ನು ಹಂಗೆ ಇಟ್ಟು ನೀವು ಚಿಹ್ನೆ ಅಷ್ಟೇ ಬದಲಾವಣೆ ಮಾಡಿಬಿಡುವುದು. ಸರಳಾಗಿ ನಾ ತಿಳಿಸಿಡ್ತೀನಿ ನೋಡಿ. ಮಾಡಿರಲ್ಲ ನೀವು, ಓಕೆ, ಉತ್ತರ ನಿಮ್ಮದು ಕರೆಕ್ಟ್ ಬಂದದು ಅಂತ ತಿಳ್ಕೊಂಡು ಬಿಂದು 8 ಮೈನಸ್ ಪುಷ್ಪಾವರಣ, ಬಿಂದು 4 ಮೈನಸ್ ದುಂಡು ಕಂಸ, ಬಿಂದು 2 ಮೈನಸ್ ಬಿಂದು 3 ದುಂಡು ಕಂಸ ಪೂರ್ತಿ, ಪುಷ್ಪಾವರಣ ಪೂರ್ತಿ, ಚೌಕಾಂಶ ಪೂರ್ತಿ. ಈಗ ಬರೋಬರಿ ಇದನ್ನು ಕ್ರಿಯೆ ಮೊದಲು ಬಿಡಿಸ್ತೀರಿ ಅಂತಂದ್ರೆ ನೀವು ಈ ಕ್ರಿಯೆಯನ್ನು ಮೊದಲು ಬಿಡಿಸ್ತೀರಿ ಅಂದ್ರೆ ಆ ಅಂಕಿಗಳನ್ನು ಹಾಗೆ ಇಟ್ಟು ಚಿಹ್ನೆ ಬದಲಾವಣೆ ಮಾಡೋದು. ಅಂಕಿಗಳಿಗೆ ಕೈ ಹಚ್ಚಬೇಡಿ. 1 ಮೈನಸ್ ಚೌಕಾವರಣ, ಬಿಂದು 8 ಮೈನಸ್ ಪುಷ್ಪಾವರಣ, ಬಿಂದು 4 ಪ್ಲಸ್ ಮೈನಸ್ ಒಂಡ್ಲೆ ಪ್ಲಸ್ ಮೈನಸ್ ಬಿಂದು 2 ಮೈನಸ್ ಒಂಡ್ಲೆ ಮೈನಸ್ ಪ್ಲಸ್ ಬಿಂದು 3
ಈಗ ಪುಷ್ಪಾವರ್ಣ ಬಂತು, ಚೌಕಾವರ್ಣ ಬಂತು, ನೋಡ್ಕೊಂಡು ಹೋಗ್ತೀಗ. ಆಮೇಲೆ ನೋಡ್ರಿ, 1 ಬಿಂದು ಚೌಕಾಂಶ ಬಿಂದು 8 ಮೈನಸ್ 1 ಪ್ಲಸ್ ಮೈನಸ್ ಬಿಂದು 4 ಮೈನಸ್ 1 ಮೈನಸ್ ಪ್ಲಸ್ ಬಿಂದು 2 ಮೈನಸ್ 1 ಪ್ಲಸ್ ಮೈನಸ್ ಬಿಂದು 3 ಚೌಕಾಂಶ ಪೂರ್ತಿ. ಇನ್ನು ಚೌಕದಂದು ಹೊರಗೆ ಹಾಕ್ರಿ. ಇಲ್ಲಿ ನೋಡಿ, ಇದು ಬಿಂದು ಹೊರಗದ ಚಿಹ್ನ. ಬರೋಬ್ಬರಿ 1 ಮೈನಸ್ 1 ಪ್ಲಸ್ ಮೈನಸ್ ಬಿಂದು 8 ಮೈನಸ್ 1 ಮೈನಸ್ ಪ್ಲಸ್ ಬಿಂದು 4 ಮೈನಸ್ 1 ಪ್ಲಸ್ ಮೈನಸ್ ಬಿಂದು 2 ಮೈನಸ್ 1 ಮೈನಸ್ ಪ್ಲಸ್ ಬಿಂದು 3. ಪ್ಲಸ್ಗಳನ್ನು ಒಂದು ಕಡೆ ತೋರಿ, ಮೈನಸ್ಗಳನ್ನು ಒಂದು ಕಡೆ ತೋರಿ. ಈಗ ಸ್ಥಾನ ಬೆಲೆ ಹಾಕ್ಕೊಂಡ್ಬಿಟ್ರೆ ಭಾಳ ಸರಳ ಆಗಿಬಿಡ್ತಾವೆ. ಈಗ ನೋಡಿ, 1 ಬಿಂದು 0 ಪ್ಲಸ್ ಇದು ನೋಡಿ 0 ಬಿಂದು 4 ಪ್ಲಸ್ ಇದು 0 ಬಿಂದು 3 ನೋಡಿ. ಈಗ ಗುರ್ತ ಮಾಡ್ಕೊರಿ, ಒಂದಿದು ಪ್ಲಸ್, ಈ ಪ್ಲಸ್ ಹಾಕೊಂಡ್ರಿ, ಈಗ ಈ ಪ್ಲಸ್ ತಗೊಂಡ್ರಿ, ಈಗ ಮೈನಸ್ ಎಷ್ಟು ಹೊತ್ತಿಗೆರಿ, ಮೈನಸ್ 0 ಬಿಂದು 8 ಮೈನಸ್ 0 ಬಿಂದು 2 0 ಇಟ್ಕೋರಿ, ಅಂದ್ರೆ ತಿಳಿತದೆ ನಿಮಗೆ. ಇಟ್ರು ಬರ್ತದೆ, ಬಿಟ್ರು ನೋಡ್ರಿ. 1 ಬಿಂದು 1 4 1 3 7 ಅಂದ್ರೆ ಇದು 1 ಬಿಂದು 7 ಮೈನಸ್ 8 1 2 10 ಅಂದ್ರೆ 1 ಬಿಂದು 0. 1 ಬಿಂದು 7ರಾಗ 1 ಬಿಂದು 0 ಹೋತಂದ್ರೆ 0 ಬಿಂದು 7. ಆನ್ಸರ್ ಬಿಂದು 7 ಅಂದ್ರೆ ಒಂದೇ, ಆರ್ 0 ಬಿಂದು 7 ಅಂದ್ರೆ ಒಂದೇ ಉತ್ತರ. ನೋಡ್ಕೊಳ್ಳಿ, ಇಂಥ ಗಣಿತಗಳನ್ನು ನೀವು ಕಲ್ತ್ರಿ ಅಂದ್ರೆ ಮುಂದೆ ನಿಮಗೆ ಏನು ಬರ್ತಾವ, ಶೇಕಡಾ ಲೆಕ್ಕಗಳು, ದಶಮಾಂಶ ಮಾಡೋದು ಎಲ್ಲ ಬರ್ತಾವ. ಆವರಣಗಳನ್ನು ಬಿಡಿಸಿ ನಾ ತೋರಿಸಿನು. ಇದನ್ನು ಚಂದಂಗೆ ನೋಡ್ರಿ, ರಿವಿಷನ್ ಮಾಡ್ರಿ ನೀವು, ಅಂದ್ರೆ ಹೆಚ್ಚು ತಿಳಿತಾವ. ಆವರಣಗಳನ್ನು ತೆಗೆದಂದ್ರೆ ಏನು, ಅಂಕಿಗಳನ್ನಷ್ಟ, ಅಂಕಿ ಬಿಟ್ಟು ಬರೀ ಚಿಹ್ನೆಗಳನ್ನು ಬದಲಾವಣೆ ಮಾಡೋದು. ಅಂದರೆ ಆವರಣಗಳನ್ನು ವಿಸರ್ಜಿಸಿ ಉತ್ತರ ಕಂಡು ಹಿಡಿದು ಯಾವಾಗ ಉಪಯೋಗ ಆಗ್ತದೆ ಅಂದ್ರೆ ನಿಮಗೆ ಬೀಜೋಕ್ತಿ ಪದಗಳನ್ನು ಕಂಡು ಹಿಡಿಯುವಾಗ ಸಾಕಷ್ಟು ಹೆಲ್ಪ್ ಆಗುತ್ತದೆ. ಓಕೆ.